ಓಂ ಶಾಂತಿ. ಯೋಗವು ಅಗ್ನಿ ಸಮಾನವಾಗಿದೆ. ಇದರಲ್ಲಿ ನಿಮ್ಮ ಪಾಪಗಳು ಸುಟ್ಟು ಹೋಗುತ್ತವೆ. ಆತ್ಮವು ಸತೋ ಪ್ರಧಾನವಾಗುತ್ತದೆ. ಆದ್ದರಿಂದ ಒಬ್ಬ ತಂದೆಯ ನೆನಪಿನಲ್ಲಿರಿ. ಪುಣ್ಯಾತ್ಮರಾಗುವ ಮಕ್ಕಳು ಹಣವನ್ನು ಯಾರಿಗೆ ದಾನ ಮಾಡಬೇಕು ಎಂಬ ಮಾತಿನ ಮೇಲೆ ಸಂಪೂರ್ಣ ಗಮನವಿಡಬೇಕಾಗಿದೆ. ನೀವು ಪಾಪಾತ್ಮರೊಂದಿಗೆ ಈ ಲೇವಾದೇವಿ ಮಾಡಬಾರದು. ಭಾರತವೇ ಪಾವನ, ಭಾರತವೇ ಪತಿತವಾಗುತ್ತದೆ. ತಂದೆಯೇ ಬಂದು ಭಾರತವನ್ನು ಪಾವನರನ್ನಾಗಿ ಮಾಡುತ್ತಾರೆ. ಉಳಿದೆಲ್ಲ ಆತ್ಮಗಳು ಪಾವನರಾಗಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಈಗ ದುಃಖಧಾಮವಾಗಿದೆ. ಬ್ರಾಹ್ಮಣರಾಗದ ಹೊರತು ತಂದೆಯಿಂದ ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಈಗ ಇದು ಸಂಗಮ ಯುಗದ ಯಜ್ಞವಾಗಿದೆ. ಯಜ್ಞಕ್ಕಾಗಿ ಬ್ರಾಹ್ಮಣರು ಅವಶ್ಯವಾಗಿ ಬೇಕು. ಇದು ಮೃತ್ಯುಲೋಕದ ಅಂತಿಮ ಯಜ್ಞವಾಗಿದೆ. ಮೊದಲ ನಂಬರಿನವರೇ ಸತೋ ರಜೋ ತಮೋದಲ್ಲಿ ಬರಬೇಕಾಗಿದೆ. ಅಂದ ಮೇಲೆ ನಂತರದವರು ಕೇವಲ ಸತೋ ಪಾತ್ರವನ್ನು ಅಭಿನಯಿಸಿ ಹಿಂತಿರುಗಿ ಹೋಗಲು ಹೇಗೆ ಸಾಧ್ಯ? ಅವರು ಮತ್ತೆ ತಮೋದಲ್ಲಿ ಬರಲೇಬೇಕಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಎಲ್ಲವನ್ನೂ ಮಾಡುತ್ತಾ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕಾಗಿದೆ. ಇದರಲ್ಲಿ ಯಾವುದೇ ಕಷ್ಟವಿಲ್ಲ. ಈ ಜ್ಞಾನದಲ್ಲಿ ಮುಖ್ಯವಾಗಿ 2 ಸಬ್ಜೆಕ್ಟ್ಗಳಿವೆ: ತಂದೆ ಮತ್ತು ಆಸ್ತಿ. ಸದರ್ಶನ ಚಕ್ರಧಾರಿಗಳಾಗಿ ಮತ್ತು ತಂದೆಯನ್ನು ನೆನಪು ಮಾಡಿ. ಆಗ ನೀವು ಸದಾ ಆರೋಗ್ಯವಂತ ಮತ್ತು ಸಂಪತ್ತಿವಂತರಾಗುತ್ತೀರಿ. ನನ್ನನ್ನು ಪರಮಧಾಮದಲ್ಲಿ ನೆನಪು ಮಾಡಿ, ಮನೆಯನ್ನು ನೆನಪು ಮಾಡಿ. ನನ್ನನ್ನು ನೆನಪು ಮಾಡುವುದರಿಂದ ಮನೆಗೆ ಹೋಗುವಿರಿ. ಸದರ್ಶನ ಚಕ್ರಧಾರಿಗಳಾಗುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ. ಸಂಗಮಯುಗದಲ್ಲಿಯೇ ತಂದೆಯು ಬಂದು ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ. ಮತ್ತೆ ಅದರಲ್ಲಿಯೂ ನಂಬರ್ವಾರ್ ಇದ್ದೇ ಇರುತ್ತಾರೆ. ವಜ್ರದಂತಹ ರಾಜರಾಗಿ ಬಿಡುತ್ತಾರೆ. ಉಳಿದಂತೆ ಚಿನ್ನದಂತಹ ಪ್ರಜೆಗಳಾಗಿ ಬಿಡುತ್ತಾರೆ. ಈ ಸಮಯದ ನೀವು ಪುರುಷಾರ್ಥವೇ ಕಲ್ಪಕಲ್ಪದ ಪುರುಷಾರ್ಥವಾಗುವುದು. ಈಗ ಮಾಡಿದುದರ ಆಧಾರದ ಮೇಲೆ ಕಲ್ಪಕಲ್ಪವು ಇದೇ ರೀತಿ ಪುರುಷಾರ್ಥ ಮಾಡುತ್ತೀರಿ. ಇದಕ್ಕಿಂತ ಹೆಚ್ಚಿನ ಪುರುಷಾರ್ಥವು ಆಗುವುದೇ ಇಲ್ಲ. ವಿದ್ಯೆಯ ಆಧಾರದಿಂದ ಎಲ್ಲವೂ ತಿಳಿಯುತ್ತದೆ. ಈ ಸ್ಥಿತಿಯಲ್ಲಿ ನಿಮ್ಮದು ನಾಳೆ ಶರೀರ ಬಿಟ್ಟು ಹೋದರೆ ಏನಾಗುವಿರಿ ಎಂಬುದನ್ನು ತಂದೆಯು ತಿಳಿಸಬಲ್ಲರು. ಶರೀರ ಬಿಟ್ಟರೆ ಮತ್ತೆ ಓದಲು ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರಿ ಅದೆಲ್ಲದರಿಂದ ಮಮತ್ವವನ್ನು ಕಳೆಯಬೇಕಾಗಿದೆ. ಧನವನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳಿ. ಲೆಕ್ಕವನ್ನು ತಂದೆಗೆ ತಿಳಿಸುತ್ತಾ ಇರಿ. ಸಲಹೆಯು ಸಿಗುತ್ತಿರುತ್ತದೆ. ಸರ್ವಿಸ್ಗಾಗಿ ಬ್ಯಾಡ್ಜ್ಗಳನ್ನು ಮಾಡಿಸಲಾಗಿದೆ. ಚಿತ್ರಗಳು ಚೆನ್ನಾಗಿದೆ. ಪೂರ್ಣ ಬರವಣಿಗೆಯೂ ಇದೆ. ಇದರಿಂದ ನಿಮ್ಮ ಬಹಳ ಸೇವೆಯಾಗುವುದು. ಬುದ್ಧಿಯು ಮೇಲೆ ತಗುಲಿ ಹಾಕಿಕೊಂಡಿರಲಿ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯೊಂದಿಗೆ ಸಂಪೂರ್ಣ ಪ್ರೀತಿಯನ್ನಿಟ್ಟುಕೊಳ್ಳಿ. ದೇಹಾಭಿಮಾನದಲ್ಲಿ ಬರಬೇಡಿ. ಬಲೆ ಮಕ್ಕಳು ಮೊದಲಾದವರೊಂದಿಗೆ ಹೊರಗಿನ ಪ್ರೀತಿಯನ್ನಿಡಿ. ಚಿತ್ರಗಳಲ್ಲಿಯೂ ನೀವು ದೊಡ್ಡ ರೂಪವನ್ನೇ ತೋರಿಸಬೇಕಾಗುತ್ತದೆ. ಬಿಂದುವಿನಿಂದ ಹೇಗೆ ತಿಳಿದುಕೊಳ್ಳುವರು? ನಾನಾತ್ಮ ಬಿಂದುವಾಗಿದ್ದೇನೆ. ನಾವಿರುವ ಸ್ಥಾನವು ಬ್ರಹ್ಮಾಂಡವಾಗಿದೆ. ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಎಷ್ಟೊಂದು ಪಾತ್ರವು ತುಂಬಲ್ಪಟ್ಟಿದೆ. ಇಷ್ಟು ಚಿಕ್ಕ ಆತ್ಮವು ಶರೀರದಿಂದ ಕೆಲಸ ಮಾಡುತ್ತದೆ. ಆತ್ಮವು ಅವಿನಾಶಿಯಾಗಿದೆ. ಆದರೆ ಪಾತ್ರವೆಂದು ವಿನಾಶ ಹೊಂದುವುದಿಲ್ಲ. ಪಾತ್ರವು ಬದಲಾಗುವುದೂ ಇಲ್ಲ. ತಂದೆಯ ನೆನಪಿನಲ್ಲಿರದ ಹೊರತು ಧಾರಣೆಯೂ ಆಗುವುದಿಲ್ಲ. ಆಹಾರ ಪಾನೀಯಗಳ ವ್ಯತ್ಯಾಸವಾಗುವುದರಿಂದ ಧಾರಣೆಯಲ್ಲಿಯೂ ವ್ಯತ್ಯಾಸವಾಗುತ್ತದೆ. ಇದರಲ್ಲಿ ಪವಿತ್ರತೆಯು ಬಹಳ ಚೆನ್ನಾಗಿ ಇರಬೇಕು. ಬುದ್ಧಿಯಲ್ಲಿರಲಿ. ನಾವು ಶಿವತಂದೆಯ ಭಂಡಾರದಿಂದ ತಿನ್ನುತ್ತೇವೆ. ಶಿವತಂದೆಯನ್ನು ನೆನಪು ಮಾಡುತ್ತಾ ಇದ್ದರೆ ಕಾಲಕಂಟಕಗಳೆಲ್ಲವೂ ದೂರವಾಗಿ ಬಿಡುತ್ತವೆ. ಈಗ ಯಾತ್ರೆಯು ಮುಗಿಯಿತು. ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಈ ಹಳೆಯ ಪ್ರಪಂಚದೊಂದಿಗೆ ಬೆಹದ್ದಿನ ವೈರಾಗ್ಯವನ್ನಿಟ್ಟುಕೊಳ್ಳಿ. ಬುದ್ಧಿಯೋಗವನ್ನು ತಂದೆಯ ನೆನಪಿನಲ್ಲಿ ಜೋಡಿಸಿರಬೇಕಾಗಿದೆ. ಆದಿರತ್ನನ ಸ್ಮೃತಿಯಿಂದ ತಮ್ಮ ಜೀವನದ ಮೂಲ್ಯವನ್ನು ತಿಳಿದುಕೊಳ್ಳುವಂತಹ ಸದಾ ಸಮರ್ಥ ಭವ. ಆದಿರತ್ನ ಅರ್ಥಾತ್ ಪ್ರಭುವಿನ ರತ್ನ, ಈಶ್ವರಿಯ ರತ್ನ ಎಷ್ಟೊಂದು ಮಹತ್ವವಾಯಿತು. ಜ್ಞಾನಿತ್ವ ಆತ್ಮ ಯಾರೆಂದರೆ ಮೋಸ ಹೋಗುವುದರ ಮೊದಲೇ ಪರಿಶೀಲಿಸಿ ಸ್ವಯಂವನ್ನು ರಕ್ಷಿಸಿಕೊಳ್ಳುವವರು. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.